ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ 104 ಸ್ಯಾಟಲೈಟ್ಗಳನ್ನ ಒಂದೇ ವಾಹನದಲ್ಲಿ ಲಾಂಚ್ ಮಾಡಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿತ್ತು. ಅದು ವಿಶ್ವ ದಾಖಲೆಯೂ ಹೌದು. ಆ 104 ಸ್ಯಾಟಲೈಟ್ಗಳಲ್ಲಿ 101 ಸ್ಯಾಟಲೈಟ್ಗಳು ಬೇರೆ ದೇಶದ್ದಾಗಿದ್ದು, ಆ ದೇಶಗಳಿಂದ ಹಣ ಪಡ್ಕೊಂಡು ನಮ್ಮ ಇಸ್ರೋ ಆ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿತ್ತು. ಹಾಗಾದರೆ ಆ ದೇಶಗಳಿಂದ ಒಂದು ಸ್ಯಾಟಲೈಟ್ಗೆ ಎಷ್ಟು ಹಣವನ್ನು ನಮ್ಮ ಇಸ್ರೋ ಪಡ್ಕೋತಾ ಇದೆ ಅಂತ ಎಲ್ರಿಗೂ ಅನ್ನಿಸ್ತಿರ್ಬೋದು. ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋದಾದರೆ, ಇಸ್ರೋದ ಒಂದು ಭಾಗವಾದ ಆಂಥ್ರಿಕ್ಸ್ ಅಂತ ಒಂದು ಕಂಪನಿ ಇದೆ. ಆ ಕಂಪನಿಯ ಮುಖಾಂತರ ಬೇರೆ ದೇಶಗಳಿಂದ ಒಂದು ಸ್ಯಾಟಲೈಟ್ಗಳನ್ನ ನಮ್ಮ ಇಸ್ರೋ ಲಾಂಚ್ ಮಾಡುತ್ತೆ. ಆ ಆಂಥ್ರಿಕ್ಸ್ ಅಥವಾ ಅಂತರಿಕ್ಷನ ಆಂಥ್ರಿಕ್ಸ್ ಅಂತ ಹೇಳ್ತಾರೆ. ಆಂಥ್ರಿಕ್ಸ್ ಕಂಪನಿಯ ಒಂದು ಆದಾಯದ ವರದಿಯನ್ನು ನಾವು ನೋಡಿದ್ರೆ 2014 ಜನವರಿಯಿಂದ ಡಿಸೆಂಬರ್ 2016 ಒಳಗೆ 44 ಸ್ಯಾಟಲೈಟ್ಗಳನ್ನ ಈ ಒಂದು ಇಸ್ರೋ ಲಾಂಚ್ ಮಾಡಿದೆ. ಆ ಒಂದು ಆಂಥ್ರಿಕ್ಸ್ ಕಂಪನಿಯ ಮುಖಾಂತರ. ಆಂಥ್ರಿಕ್ಸ್ ನಮ್ಮ ಭಾರತ ಸರ್ಕಾರದ ಕಂಪನಿನೇ. ಅದು ಬೆಂಗಳೂರಿನಲ್ಲೇ ಇರುವಂಥ ಅದು ಹೆಡ್ ಕ್ವಾರ್ಟರ್ಸು, ನ್ಯೂ ಬೆಲ್ ರೋಡಲ್ಲಿದೆ ಅದು. ಈ 44 ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದಕ್ಕೆ ಬೇರೆ ದೇಶದ್ದು ಆ ಒಂದು ಕಂಪನಿಗೆ 693 ಕೋಟಿ ಲಾಭ ಆಗಿದೆ. ಅದರ ಪ್ರಕಾರ ಒಂದು ಸ್ಯಾಟಲೈಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡೋದಕ್ಕೆ ಇಸ್ರೋಗೆ 15 ಕೋಟಿ ಲಾಭ ಆಗುತ್ತೆ. ಹೌದು, 15 ಕೋಟಿ ಈ ಒಂದೇ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡೋದಕ್ಕೆ. ಹಾಗಾದರೆ ಈ ಸಲ ಲಾಂಚ್ ಮಾಡಿರುವಂಥ 100 ಸ್ಯಾಟಲೈಟ್ಗಳಿಗೆ 1500 ಕೋಟಿ ನಮ್ಮ ಇಸ್ರೋಗೆ ಬಂದಿರ್ಬೋದು. ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ನಾವು ಮಾಡಿರುವಂಥ ಒಂದು ಕ್ಯಾಲ್ಕುಲೇಷನ್ ಅಷ್ಟೇ. ನಿಮಗೇನಿಸುತ್ತೆ ಈ ಒಂದು ಇಸ್ರೋದ ಒಂದು ಇಷ್ಟು ದೊಡ್ಡ ಲಾಭವನ್ನು ಮಾಡ್ತಿದೆ ಅಂದರೆ ಒಂದು ದೊಡ್ಡ ಮಾತೇ ಹೌದು ಮತ್ತು ಹೆಮ್ಮೆಯ ಒಂದು ಮಾತು ಕೂಡ ಹೌದು. ಮತ್ತು ಇಸ್ರೋದ ಮಾಜಿ ಡೈರೆಕ್ಟರ್ ಜಿ ಮಾಧವನ್ ನಾಯರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, ಈ ಒಂದು PSLVಯಲ್ಲಿ ಕೇವಲ 104 ಸ್ಯಾಟಲೈಟ್ಗಳನ್ನ ಹಾಕಲಾಗಿದೆ. ಆದರೆ PSLV ಒಂದು ಕೆಪಾಸಿಟಿ 400 ನ್ಯಾನೋ ಸ್ಯಾಟಲೈಟ್ಗಳನ್ನ ಈ ಒಂದು PSLV ನಾವು ಲಾಂಚ್ ಮಾಡ್ಬೋದು ಅಂತ ಇಸ್ರೋದ ಸ್ಪೇಸ್ ಸೈಂಟಿಸ್ಟ್ ಆದ ಮಾಧವನ್ ನಾಯರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. 400 ಸ್ಯಾಟಲೈಟ್ಗಳನ್ನ ಒಂದೇ ಸಲ ಲಾಂಚ್ ಮಾಡುವಂಥ ಒಂದು ದಾಖಲೆಯನ್ನು ಮಾಡುತ್ತಾ ನಮ್ಮ ಇಸ್ರೋ. ಮುಂದೆ ನಾವು ಕಾದು ನೋಡಬೇಕಾಗಿದೆ. ನಿಮಗೇನಿಸುತ್ತೆ ಈ ಒಂದು ದೊಡ್ಡ ದಾಖಲೆ ಮತ್ತು ಈ ಒಂದು ದೊಡ್ಡ ಮೊತ್ತದ ಲಾಭವನ್ನು ಇಸ್ರೋ ಪಡ್ಕೋತಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.